ಟೈರು ಬೊಂಬು ಅಲ್ಲೂ ಬಂದಿದೆ. ಹಾಂ ಹೇಳಿ, ನಿಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ನಿತಿನ್ ಕುಮಾರ್ ಹಾಂ ಆರ್. ನಾನು ರತನ್ ಚಂದ್ ಪುರೋಹಿತ್ ಅವ್ರ ಮಗ. ಹಾಂ ನಿನ್ನೆ ರಾತ್ರಿ ಹಾಂ 2:45 ಅಥವಾ 2:15 ಅದ್ರ ಮೇಲೆ ಟೈಮಿಂಗು ಅಂದಾಜು ಹೇಳಿದ್ರು. ಆ ಟೈಮಿಗೆ ಬಂದು ರಾತ್ರಿ ಇದಕ್ಕಿದಾಗಿ 30 ಇಂದ 40 ಜನ ಬಂದು ಏಕಾಗಿ ಬಂದು ಹೊಡೆದಾಟ ಮಾಡಿದ್ರು, ಗೋಡೆನ ಉಣಿಸಿದ್ರು. ನನ್ನ ಸುತ್ತಿಗೆಯಿಂದ ಹೊಡೆದು ನನ್ನ ಮೊಬೈಲನ್ನು ನೋಡಿ ಹೇಗೆ ಮಾಡಿದ್ದಾರೆ. ತೋರಿಸಿ ನನ್ನ ಫೋನನ್ನು ಹೊಡೆದಾಕೋದು. ಚೈನು 10 ಗ್ರಾಮ್ 12 ಗ್ರಾಮ್ ಚೈನ್ ಇತ್ತು ಕತ್ತಲ್ಲಿ. ಅದು ನನಗೆ ಅಲ್ಲಿ ರೋಡ್ ಬಿಸಾಕಿ ಆ ರೋಡ್ ನನ್ನ ನೂಕಿದ್ರು ಮಾಡಿದ್ರು. ಆ ರೋಡ್ ಆವಾಗ ನನ್ನ ಚೈನ್ ಇರಲಿಲ್ಲ ಕತ್ತಲ್ಲಿ. ನಾನೆಲ್ಲ ಹುಡುಕಾಡದೆ ಸಿಕ್ಕಿಲ್ಲ. ಅವರೆಲ್ಲ ಯಾರೋ ಎತ್ಕೊಂಡವ್ರೆ ಚೈನು. ಹೀಗಾಗಿ ನಮಗೆ ಪೊಲೀಸ್ರಿಂದ ಪ್ರೊಟೆಕ್ಷನ್ ಆಗಬೇಕು. ನನಗೆ ಜೀವ ಬೆತ್ತಿಗೆ ಹಾಕ್ಬಿಟ್ಟು ಹೋಗಾರೆ. 2 ರಿಂದ 3 ದಿನ ನಿನ್ನ ಕೊಲೆ ಮಾಡ್ತೀನಿ, ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಾನು ಕೇಳದಷ್ಟೇ ನಮ್ಮ ಪೊಲೀಸ್ ಅಧಿಕಾರಿಗಳೇ ದಯವಿಟ್ಟು ನನಗೆ ನಮ್ಮ ಪ್ರಾಪರ್ಟಿಗೆ ಸ್ವಲ್ಪ ಪೊಲೀಸ್ ಪ್ರೊಟೆಕ್ಷನ್ ಇರಲಿ. ನಮ್ದು ಏನಿದ್ರು ಕೋರ್ಟ್ ಮುಖಾಂತರ ಏನಾಗುತ್ತೆ ಆಗಲಿ ನಡೀಲಿ. ಹಾಂ ಸರ್, ಥ್ಯಾಂಕ್ ಯು. ಈಗ ಹೇಳಿ. ಗುಂಡಾಗಿರಿಯಿಂದ ಖಾಲಿ ಮಾಡಿಸಿ ಪ್ರಯತ್ನ ಮಾಡಿಕೊಂಡು ಗುಂಡಾಗಿರಿಂದ ಕರ್ಕೊಂಡ್ಬಂದು ಏಕಾಏಕಿ 2 ಗಂಟೆ 2.25 ಗಂಟೆಗೆ ಬಂದು 30-40 ಜನ ಆರೆ ಸುತ್ತಿಗೆ ಇದೆಲ್ಲ ತಗೊಂಡ್ಬಂದು ಹೊಡೆಯೋ ಶುರು ಮಾಡಿದ್ರು. ನಾವು ಅಲ್ಲಿ ಮೇಲ್ಗಡೆ ಇದ್ದು ನಮ್ಮ ಹೆಂಗಸ್ರು ಕೆಳಗಡೆ ಯಾಕಪ್ಪ ಈ ಥರ ಮಾಡ್ತೀರಾ ಅಂತ ಕೇಳಿದ್ರೆ, ನೀವು ಇದು ಬೇರೆಯವ್ರ ಜಾಗಕ್ಕೆ ಫುಟ್ಪಾತಲ್ಲಿ ಕಟ್ಟಿದ್ದೀರಾ, ಇಲ್ಲಿ ಫುಟ್ಪಾತಲ್ಲಿ ಕಟ್ಟೋಂಗಿಲ್ಲ, ನಾವು ಕಾರ್ಪೊರೇಷನ್ ಅವರು ನಾವು ನಿಮ್ಮನ್ನು ಇದು ಮಾಡ್ತೀವಿ ತಗೊಳ್ತೀವಿ ಅಂತ ಒಂದು ಗಾಡಿ ತೊಗೊಂಡ್ಬಿಟ್ಟು ಒಳಗಡೆ ಸೇರಿಸ್ಬೇಕು, ನಮ್ಮದು ಪೊಸಿಷನ್ ಇದೆ ಅಂತ. ಇಲ್ಲಪ್ಪ ಗಾಡಿ ಏನು ಇಲ್ಲಿ ನಿಲ್ಸೋಕ್ಕೆ ಬಿಡೋಲ್ಲ, ನಾವು ಒಳಗಡೆ ಇದ್ದೀವಿ, ನನ್ನ ಹೆಸರಲ್ಲಿ ಖಾತೆ ಇದೆ, ನನ್ನ ಹೆಸರಲ್ಲಿ ರಿಜಿಸ್ಟರ್ ಆಗಿದೆ. ನಾನು 2013ರಿಂದ ಇಲ್ಲಿ ಕೆಳಗಡೆ ಬಿದ್ದ ಮೇಲೆ ಕಾರ್ಪೊರೇಷನ್ ಅವರು ಪೊಸಿಷನ್ ಕೊಟ್ಟಿದ್ದಾರೆ, ಎಲ್ಲ ಡಾಕ್ಯುಮೆಂಟ್ಗಳು ಇದೆ ನನ್ನ ಹತ್ರ. ಗುಂಡಾಗಿರಿ ಮಾಡಬೇಡಿ, ನಿಮ್ಮದು ರೈಟ್ ಇದ್ದರೆ ನೀವು ಕಾನೂನಿನಿಂದ ಕೋರ್ಟಿಂದ ಆರ್ಡರ್ ತೊಗೊಂಡು ಬನ್ನಿ. ಕಾನೂನಿಗೆ ನಾನು ತಲೆ ಬಾಗ್ತೀನಿ, ಏಕೆಂದರೆ ಕಾನೂನಿನ ಮೇಲೆ ನಾನು ಅಲ್ಲ. ಅದಕ್ಕೂ ನೀವು ಗೂಂಡಾಗಿರಿ ಮಾಡಬೇಡಿ. ನಾವು ಅಶೋಕಪುರಂ ಅವರು ನಾವು ಏನು ಮನಸ್ಸಲ್ಲಿ ಮಾಡ್ತೀವಿ ಆ ಥರ ಮಾಡೇ ಬಿಡ್ತೀವಿ. ಹಾಗೆ ಹೇಗೆ ಅಂತ ಬೇಕಾದ ಜನ ಎಲ್ಲ ಏನೇನೋ ಒಳ್ಳೊಳ್ಳೆ ಮಾತು ಹೇಳೋರು, ಕೆಟ್ಟ ಮಾತೆಲ್ಲ ಬೈದು ನನಗೆ ಎತ್ತುಬಿಡ್ದು ಬಿಡ್ದು ಇದು ಏನು ತೊಗೊಂಡು ಹೋದರೆ ಈಗ ಒಳಗಡೆಯಿಂದ ಏನು ತೊಗೊಬೇಡಪ್ಪ ಅಂತ ಹೇಳಿದರೆ ತುಳಿದು ಬಿಡೋದು. ಇಲ್ಲಿ ಕೈಗೆ ಏಟು ಬಿದ್ದಿದೆ, ಇಲ್ಲಿ ಬೀಳಿಸ್ಬಿಟ್ಟ ಇಟ್ಟಿಗೆ ಮೇಲೆ ಅಲ್ಲೇ 3-4 ಜನ ಎಳೆದು ಅಲ್ಲಿ ರೋಡ್ ಗಂಟೆ ಹಾಕಿದ್ರು. ರೋಡ್ ಗಂಟೆ ಹಾಕಿದ್ರು, ಒಳಗಡೆಯಿಂದ ಆಚೆ ಕರ್ಕೊಂಡು ಹೋಗಿ ಎಳೆದು ರೋಡ್ ಮೇಲೆ ಹಾಕಿ ಈ ಕೈಗೆ ಏನು ಮಾಡೋದು. ಈಗ ಯಾರು ಪೊಲೀಸ್ ಅವರು ಬಂದರೆ ಅವರು ಮಾತಾಡೋಕ್ಕಿಲ್ಲ. ಪೊಲೀಸ್ ಅವ್ರಿಗೆ ನಾನು 3-4 ಸಾರಿ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಹೋಗಿ ಹೇಳಿದ್ದೀನಿ, ಕಮಿಷನರ್ ಆಫೀಸ್ಗೂ ಕೊಟ್ಟಿದ್ದೀನಿ, ACPಗೂ ಕೊಟ್ಟಿದ್ದೀನಿ. ಇವರು ಈಗ ಈ ಥರ ಗುಡ್ಡಾಗಿರಿ ಮಾಡಿಕೊಂಡ್ರೆ ಪೊಲೀಸ್ ಅವರು ಸಹಾಯ ಮಾಡಿದೆ, ನೀನು ಯಾರು ಕೇಳಬೇಕು ನಮ್ಮ ಸಹಾಯ ಪರವಾಗಿ ಬನ್ನಿ ಸ್ವಾಮಿ, ಗುಂಡಾಗಿರಿ ಮಾಡಬೇಡಿ. ನಾ ಕೈ ಜೋಡಿಸಿ ಬೇಡ್ಕೊತೀನಿ, ನಿಮ್ಮನ್ನು ಕಾಲು ಹಿಡ್ಕೊತೀನಿ ಅಂತಾನು ಬಡ್ಕೊಂಡೆ. ನನಗೂ ಹೇಳಿದೆ, ರಿಕ್ವೆಸ್ಟ್ ಮಾಡಿದೆ, ಯಾವುದು ಕೇಳಿದೆ ಹೆಂಗಸ್ರಿಗೆಲ್ಲ ತೊಳೆಯೋದು, ಇದು ಮಾಡೋದು, ಇಟ್ಗೆಗಳು ಎಲ್ಲ ಹಾಕಿ ಬಿಚ್ಚಾಕೋದು. ಆ ಬಾಕ್ಲಲ್ಲಿ ಇತ್ತು ನಂದು, ನನ್ನ ಬೀಗ ನನ್ನ ಹತ್ರ ಇದೆ ಬಾಕ್ಳದು. ಇದ್ರದ್ದು ಇರಲಿ ಬೀಗ ನನ್ನ ಹತ್ರ ಇದೆ. ಆ ಬಾಕ್ಲು ಹೊಡೆದಾಕ್ಬಿಟ್ಟು ಅನ್ನೋದು ಒಂದು ಬೀಗ ಒಳಗಡೆದು ಹಿಂಗೆ ಇದೆ, ಇನ್ನು ಒಂದು ಬೀಗ ಇದು ಬಿದ್ದಿದೆ ನೋಡಿ, ಇಲ್ಲಿ ಬಿದ್ದಿದೆ ಒಂದು ಬೀಗ. ಆಮೇಲೆ ಆ ಬೋರ್ಡ್ ಇತ್ತು, ಆ ಬೋರ್ಡು ಕಿತ್ತಾಕಿ ಇದು ಮಾಡಿಕೊಂಡು ತೆಗ್ದು ಬಿಸಾಕಿದ್ದು. ಅಲ್ಲಿ ಬೇಕಾದಷ್ಟು ತೊಂದರೆ ಕೊಟ್ಟಿದ್ದಾರೆ ಸ್ವಾಮಿ. ಮುಖ್ಯವಾಗಿ ಜಾಗ ನಂದು. ಸರಿ, 91ನೇ ಇಸ್ವಿಯಿಂದ ಈಗ ಹೋದ ವರ್ಷ ಗಂಟ ಕಂದಾಯ ನಾನು ಕಟ್ಟಿದ್ದೀನಿ 3-4 ಲಕ್ಷ. ಇವರು ಯಾರ್ಯಾವುದು ತಪ್ಪು ಡಾಕ್ಯುಮೆಂಟ್ಸ್ಗಳು ಮಾಡಿಕೊಂಡು ಅಲ್ಲಿ ಇಲ್ಲಿಲ್ಲ ದುಡ್ಡು ಕೊಟ್ಟು ಲಂಚ ಕೊಟ್ಟು ನಮ್ಮದು ಅಂತ ಹೇಳ್ಕೊಂಡು ಬಂದು ಇವಾಗ ನೀವು ಸರಿಯಾಗಿದ್ದರೆ, ನಿಮ್ಮ ಡಾಕ್ಯುಮೆಂಟ್ ಸರಿ ಇದ್ದರೆ ಕಾನೂನಿನ ಬನ್ನಿ ಸ್ವಾಮಿ. ನೀವು ಕೋರ್ಟಿಂದ ಆರ್ಡ್ರ್ ಮಾಡಿ ನೀವು ಕೋರ್ಟ್ಗೆ ದುಡ್ಡು ಕೊಟ್ಬಿಟ್ಟು ಏನು ಮಾಡಿದ್ದೀರಾ?
ಕೋರ್ಟ್ ಅವ್ರು ಏನು ಹೇಳಿದ್ದಾರೆ, ಡಿಸ್ಮಿಸ್ ಇದ್ದರೆ ನೀವು ಹಾಕಿರಲಿಲ್ಲ ವಜಾ ಆದಮೇಲೆ ನಿಮಗೆ ಪೊಸಿಷನ್ ತೊಗೊಳ್ಳಿ, ನೀವು ಇರಬಾರ್ದು, ನನಗೇನಾರು ಗೈಡ್ಲೈನ್ ಕೊಟ್ಟವ್ರೆ ಕೋರ್ಟ್ ಅವರು. ಇಲ್ಲ, ನಾನು ಒಳಗಡೆ ಇದ್ದೀನಿ, ಈಗಲೂ ಇದ್ದೀನಿ, ನನ್ನ ಹತ್ರ ಡಿಗ್ರಿ ಆಗಿದೆ. ಕಾರ್ಪೊರೇಷನ್ ಅವ್ರ ಮೇಲೆ ಕೇಸ್ ಹಾಕಿದಾಗ ಕಾರ್ಪೊರೇಷನ್ ಅವರು ತೊಂದರೆ ಕೊಡಬಾರ್ದು, ಇವ್ರು ರಿಪೇರಿ ಮಾಡಿ ಇರ್ಬೋದು, ಡಿಗ್ರಿ ಕಾಪಿ ಇದೆ ನನ್ನ ಹತ್ರ, ಡಿಗ್ರಿ ಕಾಪಿ ಇದೆ. ಇದು ನನ್ನ ಹೆಸರಲ್ಲಿ ರಿಜಿಸ್ಟ್ರಿ ಆಗಿರೋದು. ಹೇಗೆ ಗೊತ್ತಾ, ನಮ್ಮ ಹೆಸರಲ್ಲಿ ಪೂರ್ತಿ ರಿಜಿಸ್ಟ್ರಿ ಆಗಿರೋದು ನನ್ನ ಹೆಸರಲ್ಲಿ 1991ರಲ್ಲಿ ರಿಜಿಸ್ಟ್ರಿ ಆಗಿರೋದು. 75 ಬಾಡಿಗೆಯಲ್ಲಿ ಬಂದಿದ್ದೆ ನಾನು ಮಾಡಿ ಮೇಲೆ. ಆ ಕಡೆ ಆ ಹೋಟ್ಲ್ ಇರೋದು ರೂಮು. ಸರಿ, ಆಯ್ತು ಸರ್. ಇದ್ರ ಬಗ್ಗೆ ನಾವು ಇಲ್ಲಿ ನೋಡಿ ಕೋರ್ಟ್ ಇದೆ ಕಂದಾಯ ಇವ್ರು ಕಟ್ಕೊಂಡು ಬಂದಿದ್ದಾರೆ. 50 ವರ್ಷದಿಂದ ಪೊಸಿಷನ್ ಅಲ್ಲಿ ಇದ್ದಾರೆ. 1975 ಅಲ್ಲಿ ಇವರು ಬಾಡಿಗೆಗಂತ ಬಂದಿದ್ದು. ಆಮೇಲೆ 1991 ಅಲ್ಲಿ ಸ್ವಂತ ಮಾಡ್ಕೊಂಡಿದ್ದಾರೆ. ಇವಾಗ ಯಾರು ಕೋದಂಡರಾಮ್ ಶೆಟ್ಟಿ ಅನ್ನೋರು ತಕರಾರು ಹಾಕ್ಬಿಟ್ಟು ನಮಗೆ ಸೇರುತ್ತೆ ಪ್ರಾಪರ್ಟಿ ಅಂದ್ರೆ ಅದು ನ್ಯಾಯ ಅಲ್ಲ. ಸರಿ, ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸ್ಮಿಸ್ ಆಗಿದೆ ಅಂದ್ರೆ ನಿಮಗೆ ಆರ್ಡರ್ ಆಗಿಲ್ಲ, ನೀವು ಬಂದು ಇಲ್ಲಿ ತಗೋಬಹುದು ಅಂತ. ಎಕ್ಸಿಕ್ಯೂಷನ್ ಆರ್ಡರ್ ತಗೊಂಡು ಬರಬೇಕು. ನಮ್ಮ ಹತ್ರ ಒಂದು ಆಪ್ಷನ್ ಇದೆ ರಿವ್ಯೂ ಪಿಟಿಷನ್ದು. ನಾವು ರಿವ್ಯೂ ಪಿಟಿಷನ್ ಫೈಲ್ ಮಾಡಿದ್ದೀವಿ ಅಂದಾಗ ನಮ್ಗೊಂದು ಚಾನ್ಸ್ ಇದೆ ಅಲ್ಲಿ. ನಾವು ಇನ್ನೊಂದು ಫೈಟ್ ಮಾಡೋಕ್ಕೆ ನಮ್ಗೆ ಆಪ್ಷನ್ ಇದೆ. ಇವಾಗ ಇವರು ನಿಮ್ಮ ಪರವಾಗಿ ಆಗಿದೆ ಅಂದಾಗ ನಾವು ಹೇಳೋದು ನಿಮ್ಮ ಪರವಾಗಿ ಆಗಿದೆ ಅಂದರೆ ನ್ಯಾಯದಿಂದ ಬನ್ನಿ, ಎಕ್ಸಿಕ್ಯೂಷನ್ ಆರ್ಡರ್ ತಗೊಂಡು ಬನ್ನಿ. ಕೋರ್ಟ್ ಮುಖಾಂತರ ಪೊಲೀಸು ಅಮೀನು ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಬಂದು ತಗೊಂಡು ಬಂದು ನೀವು ಖಾಲಿ ಮಾಡಿಸಿ. ನಾವು ನ್ಯಾಯಕ್ಕೆ ಬರ್ತೀವಿ, ನಾವು ನ್ಯಾಯದಿಂದನೇ ನಡೆಯೋಕ್ಕಿರೋದಿಲ್ಲ. ಆದರೆ ಇವ್ರಿನ ರಾತ್ರಿ ಮಲಗಿರೋರಿಗೆ ಬಂದು ರೌಡಿಸಮ್ 25-30 ಜನ ಬಂದ್ಬಿಟ್ಟು ಸೀನಿಯರ್ ಸಿಟಿಸನು ಹೊಡೆದು ಎಳ್ಕೊಂಡು ಹೋಗಿ ಅಲ್ಲಿಗೆ ಬಿಸಾಕಿರೋದು ಇವ್ರನ್ನ. ನಮ್ಮ ಅಣ್ಣನ ಕಾಲಿಗೆ ತೊಡೆಗೆ ಹೊಡೆದ್ಬಿಟ್ಟು ಅವನಿಗೆ ಫ್ರ್ಯಾಕ್ಚರ್ ಮಾಡಿದ್ದಾರೆ ಕಾಲು, ಮೊಬೈಲ್ ಹೊಡೆದಾಕಿದ್ದಾನೆ. ನಾವು ಮನೇಲಿ ಇರೋರು ನಾವು ಬಂದು ನೂಕಕ್ಕೆಲ್ಲ ಮಾಡಿದ್ರೆ ನಮಗೂ ಇಲ್ಲಿ ಮಂಡಿಗೆ ಒಂದು ಸ್ಕ್ರಾಚಸ್ ಎಲ್ಲ ಬಂದಿದೆ. ನೂಗೆಲ್ಲ ಮಾಡಿದ್ದಾರೆ. ಪೊಲೀಸವ್ರಿಗೆ ಹೇಳಿದ್ರೆ ಪೊಲೀಸವರು ಇಂಟರ್ಫಿಯರೇ ಆಗ್ತಿಲ್ಲ. ಸಿವಿಲ್ ಮ್ಯಾಟರ್ ಅಂದ್ರೆ ಸಿವಿಲ್ ಮ್ಯಾಟರ್ ಪ್ರಕಾರ ಬರಬೇಕು. ಇದು ಕ್ರಿಮಿನಲ್ ಮ್ಯಾಟರ್ ತಾನೇ ಇವಾಗ. ಒಂದು ಮರ್ಡರ್ ಮಾಡಂಗ್ ಆಗಿದೆ ಇದು. ಇಟ್ ಇಸ್ ಹಾಫ್ ಮರ್ಡರ್, ಆಲ್ಮೋಸ್ಟ್ ಅಟೆಂಪ್ಟ್ ಟು ಮರ್ಡರ್. ಸೊ ಅದನ್ನ ನಾವು ಹೇಳ್ತಿದ್ದೀವಿ. ಇವಾಗ ಪೊಲೀಸವರು ಇವಾಗಲೂ ನಾವು ಹೋಗಿದ್ವಿ ಕಂಪ್ಲೇಂಟ್ ಕೊಡೋಕ್ಕೆ. ಪೊಲೀಸವರು CM ಅವ್ರು ಬಂದಿದ್ದಾರೆ. ಮೇಡಮ್ ಇಲ್ಲ, ಮೇಡಮ್ ಬಂದಾಗ ಬನ್ನಿ. ಸೊ ಇವಾಗ ನಾವು ಮೆಡಿಕಲ್ ಮಾಡಿಸಿ ಇವ್ರಿಗೆಲ್ಲ ರಿಪೋರ್ಟ್ಸ್ ತಗೊಂಡು ಹೋದ್ರೆ ನಮ್ದು ಕಂಪ್ಲೇಂಟ್ ತಗೊಂಡಿಲ್ಲ ಅವರು. ನಾವು ಕಮಿಷನರ್ಗೆ ಹೋದ್ವಿ, ಕಮಿಷನರಲ್ಲಿ ಟಪಾಲು ಕೊಟ್ವಿ, ಅವ್ರು ಸೀಲ್ ಹೊಡೆದು ಕೊಟ್ಟರು. ACP ಅವರು ಕೊಟ್ವಿ, ಅವರು ಸೀಲ್ ಹೊಡೆದು ಕೊಟ್ಟಿದ್ದಾರೆ. ಇಲ್ಲಿ ಲಷ್ಕರ್ ಪೊಲೀಸ್ ಠಾಣೆಗೆ ಹೋದ್ರೆ ಅವ್ರು ಕೊಟ್ಟಿಲ್ಲ ನಮಗೆ. ಈಗೇನು ಮಾಡೋಣ? ಸರ್ CM ಅವ್ರಿಗೂ ನಾವು ಪೋಸ್ಟ್ ಮಾಡಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇವಾಗ ಬೆಳಗ್ಗೆಯಿಂದ ಪೊಸಿಷನ್ ಬಿಟ್ಟು ಹೋದ್ರೆ ಒಳಗೆ ನುಗ್ಬಿಡ್ತಿದ್ದಾರೆ. ಯಾರು ಮಾತಾಡಬೇಕು, ಹೆಂಗೆ ಓಡಾಡಬೇಕು, ನಾವು ಪೊಲೀಸ್ ಸಂರಕ್ಷಣೆ ಕೇಳ್ತಿದ್ದೀವಿ. ಇವತ್ತು ಹೇಳಿದ್ದಾರೆ ರಾತ್ರಿಗೂ ಬಂದು ನಿಮಗೆ ಮಾಡ್ತೀವಿ, ಇದೆಲ್ಲ ನೀವು ಇರೋ ಪ್ರಾಪರ್ಟಿ ನೀವು ಮಲಗಿರೋನ್ನೇ ಸಾಯಿಸ್ಬಿಟ್ಟು ಹೋಗ್ತೀವಿ ಅಂದಾಗ ಈಗ ನಾವು ಯಾರ ಹತ್ರ ರಿಕ್ವೆಸ್ಟ್ ಮಾಡಬೇಕು, ಯಾರ ಹತ್ರ ಹೆಲ್ಪ್ ಕೇಳಬೇಕು? ಪೊಲೀಸ್ ಕೇಳಿದ್ರೆ ನಿಮ್ಮ ಸಿವಿಲ್ ಮ್ಯಾಟ್ರ್ ಅಂದ್ಬಿಟ್ರೆ ಸಿವಿಲ್ ಮ್ಯಾಟ್ರ್ ಥರ ನಡೀತಿಲ್ಲ ಸ್ವಾಮಿ. ಇದು ನಡೀತಿರೋದು ಇವಾಗ ನಿಮಗೆ ಇದು ಕ್ರೈಮ್ ಆಗ್ತಿದೆ, ಕ್ರಿಮಿನಲ್ ಮ್ಯಾಟ್ರ್ ಆಗೋಯ್ತಿದ್ದು. ಸಿವಿಲ್ಗೆ ಹೆಂಗ್ ಬರ್ತಿದೆ? ನಾವು ಪೊಲೀಸಿಗೆ ರಿಕ್ವೆಸ್ಟ್ ಮಾಡ್ತೀವಿ, ನಿಂತ್ಕೊಂಡು ನೋಡ್ತಾರೆ. ಇಬ್ರು ಖಾಲಿ ಮಾಡೋಗಿ, ಪೊಸಿಷನ್ ನಮ್ದು, ನಾವ್ ಹೆಂಗ್ ಖಾಲಿ ಮಾಡೋಣ? ನಾವು ಮನೇಲಿ ಇದ್ದೀವಿ, ವಾಸವಾಗಿದ್ದೀವಿ ಇಲ್ಲಿ, ನೀವು ಅದ್ ಹೆಂಗ್ ಖಾಲಿ ಮಾಡಕ್ ಹೇಳ್ತೀರಾ? ಮನೇಲಿ ಮಕ್ಳಿದ್ದಾರೆ, ನಾವಿದ್ದೀವಿ. ಈ ತರ ನುಗ್ಗಲು ಮಾಡೋದು ತಪ್ಪಲ್ವಾ ಸರ್? ಈಗ ಇದಕ್ಕೆ ನಾವು ಯಾರ ಹತ್ರ ನ್ಯಾಯ ಕೇಳೋಣ ಹೇಳಿ? ನೋಡಿ ಸರ್, ಅಲ್ಲಿ ಕೋಲ್ಗಳು, ಆ ಕಡೆ ಬಂಬು ಎಷ್ಟಿದೆ ನೋಡಿ, ಆ ಗಾಡಿ ಹಿಂದೆ ಇದೆ ಅಲ್ಲಿ ಆ ಬಂಬು, ಇಲ್ಲಿ ಮುಂದೆ ಬಂಬು, ಟೈರು. ನಮ್ಮ ಅಣ್ಣನ ಮೇಲೆ ಎಸೆಕ್ ಬಂದಿದ್ದಾರೆ. ನಾವು ನೂಕಿ ಅವ್ರನ್ನ ಇದು ಮಾಡಿರೋದು. ಹಿಂಗೆ ತಗೊಂಡು ಬಂದು ಹೊಡಿತಾರೆ ಅಂದಾಗ 3 ಜನಕ್ಕೆ 4 ಜನ ಹೆಂಗೆ ಪ್ರೊಟೆಕ್ಟ್ ಮಾಡೋಣ? ಇದು ಎಷ್ಟು ಗಂಟೆಗೆ ನಡೆದಿರೋದು ಸರ್? ಇದು 2:15 ಸರ್, 2:40 ಸುಮಾರು ಬಂದಿದೆ, ಆಗಿದೆ. ಡಾಕ್ಯುಮೆಂಟ್ಸ್ ಬೇಕು, ಮತ್ತೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಸರ್. ಹಾಂ, ಕೊಡ್ತೀನಿ, ಎಲ್ಲ ಇದೆ. ಕಟ್ ಕೊಡ್ತೀನಿ ಸರ್ ನಿಮಗೆ, ನಾನು ಇವಾಗಲೇ ಕೊಡ್ತೀನಿ.